ಏನು ಟೌನಾಗಿರೋರು ಮಾತ್ರ ಮನುಷ್ಯ, ಒಳ್ಳೆಗಿರೋರು ಮನುಷ್ಯ ಅಲ್ವಾ? ನಾವು ಸೊಸೈಟಿ ರಾಗಿ ಕೊಡ್ತಾರೋ ಕೋಳಿ ತಿನ್ನಲ್ಲ. ಕೋಳಿ ಕಡೆ ರಾಗಿ ಕೊಡ್ತಾರೆ, ಮನುಷ್ಯರು ತಿನ್ರಿ ಅಂತ ಬಂದು ಅಧಿಕಾರಿಗಳೇನು ಆಗಿನ ಮಿಷಿನ್ಗೆ ಹಾಕ್ಬಿಟ್ಟು ಬಣವೆಗೆ ಯಾವ ಥರ ಹಾಕ್ತಾವ್ರೆ ನೋಡಿ, ಇವಾಗ ತೋರಿಸ್ತೀನಿ. ಎಲ್ಲ ನೀಟಾಗಿ ಹಾಕ್ರಿ, ಇವಾಗ ವಿಡಿಯೋದಲ್ಲಿ ಬರ್ತೀರಾ. ನೀವ್ ಹೇಳ್ರಿ, ಅದೇನೇನು ಹೇಳ್ತೀರಾ, ನಾನು ಹಂಗೆ ರೆಕಾರ್ಡ್ ಮಾಡ್ಕೊಂತೀನಿ. ಈ ಕಡಿಕೆ ಕೂಡಿಸ್ಕ, ಈ ಕಡಿಕೆ ಬಿಡು ಬಿಡು ಬಿಡು, ಈ ಕಡಿಕೆ ಇಲ್ಲ ಕೆಳಗಿಂದ. ಓ ಆಯ್ತು, ತಿಂಡಿದಿಂದಲೇ ಅಡಿಕೆ ಹಾಕೊಂಡ್ ಬಂದಿದ್ದೀನಿ. ನಾವು ತಿಂದಿದೀವಿ, ಬಡವೆ ಹಾಕ್ಕೊಂತಿದೀವಿ. ಹೆಂಗ್ ನಡೀತೈತಲ್ಲ ಜೀವನ? ಜೀವನ ಸುಮಾರು ನಡೀತೈತಿ, ಏನ್ ಮಾಡಕ್ಕಾಗಲ್ಲ. ಕಷ್ಟ, ರೈತರೇ ಕಷ್ಟ. ನಾವೇನು ಅಷ್ಟೇ ಬಣ್ಣ ಹಾಕೊಂಡು ಮಕ್ಕಳ ಪೌಡರ್ ಹಾಕೊಂಡು ಲಿಪ್ಸ್ಟಿಕ್ ಹಾಕೊಂಡು ಹೋಗ್ತೀವಿ. ಇದು ನ್ಯಾಚುರಲ್ ಬಣ್ಣ, ಇವಾಗ ನ್ಯಾಚುರಲ್ ಬಣ್ಣದಾಗ ಐದೀವಿ. ನಾವೇನ್ ಹಾಕೊಂಡ್ರೆ ಧೂಳಾಗುತ್ತೆ. ನಮ್ದೇ ಜೀವನ. ರೈತರ ಕಷ್ಟ ಎಂತ ತಪ್ಪಲ್ಲ. ಯಾವ ಸೊಸೈಟಿಗೆ ಹೋಗು, ಅಂಗಡಿಗೆ ಹೋಗೋ, ಲೈನ್ ನಿಂತ್ಕೋ, ಇದೇ ಸಾಯೋದು. ಎಲ್ಲಾರ ಹೋದ್ರು ಲಂಚ ಲಂಚ ಲಂಚ. ಯಾವ ಎಲ್ಗಾರ ಹೋಗು ಲಂಚ. ಇದಕ್ಕೆ ಲಂಚ ಇಲ್ಲ, ಇದಕ್ಕೆ ಲಂಚ ಇಲ್ಲ. ನೀವು ಹಂಗೆ ಮಾಡ್ರಿ, ನೀವು ಹಂಗೆ ಮಾಡ್ರಿ. ರೈತರಿಗೆ ಲಂಚ ಇಲ್ಲ. ಈಗ ಬೆಳೆ ಕೊಡ್ಬೇಕು ಅಂದ್ರೆ ರೂಪಾಯಿ, ಮಾರನ್ಗೆ 20 ರೂಪಾಯಿ, ಎಲ್ಲ ಮೋಸ. ಈ ಸರ್ಕಾರದವರು ಅವ್ರ ಮನೆ ಹಾಳು ಮಾಡ್ತಾರೆ. ಬಂದ್ 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 ಗೆದ್ಬಿಡ್ತೀವಿ ಎಲ್ಲಾ ಮಾಡ್ತೀವಿ ಅಂತ ಅವ್ರು ಇವಾಗ ಹುಟ್ಟು ಮೋಸಕಾರರು. ಈ ಸರ್ಕಾರ ಅಂದರು ಹುಟ್ಟು ಮೋಸ. ಎಲ್ಲ ಫ್ರೀ ಅಂತ ಹೇಳಿ ಕರೆಂಟ್ ಚಾರ್ಜ್ 1 ರೂಪಾಯಿ ಮಾಡ್ರಿ. ಯಾರು ಅಪ್ ಕಟ್ಟೋನು? ಅಪ್ ಕಟ್ತಾನ 1 ರೂಪಾಯಿ ಜಾಸ್ತಿ ಮಾಡಿ ರೈತರು ಕಟ್ಟೋದು. ಒಂದ್ ದಿವಸ ಮಾಡ್ಸಕು, ನಮ್ ಸ್ವಂತ ಜಮೀನು ಮಾಡ್ಸಕು 5,000 10,000 ಅಂತಾರೆ. ಅಧಿಕಾರಿಗಳಿಗೆ ಸಂಬಳ ಕೊಡ್ತಾರೆ, ಯಾಕೆ ಕೊಡ್ಬೇಕು? ರೈತರು ಇದು ಕೊಡೋದಕ್ಕೆ ಯಾರು ಕೇಳೋರು ಅವ್ರನ್ನ? ಗೌರ್ಮೆಂಟ್ ಅಂತಾರೆ. ಗೌರ್ಮೆಂಟ್ ಆಸ್ಪತ್ರೆಗೆ ಹೋದ್ರೆ 50 ಸಾರಿ ತಿರುಗಿಸ್ಕೊಂತಾರೆ. 50 ಸಾರಿ ತಿರುಗಿಸ್ಕೊಂತಾರೆ. ದುಡ್ಡು ಕೊಡ್ಲಿಲ್ಲ ಅಂದ್ರೆ ತಿಂಗಳಾದ್ರೂ ಓದು ಆಗಲ್ಲ ಕೆಲಸ. ದುಡ್ಡು ಕೊಟ್ರೆ 3 ದಿವ್ಸ ಆಗುತ್ತೆ. ಎಲ್ಲ ಮೋಸ 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 ಮೋಸ. ಎಲ್ಲೈತಿ ನೀನೆಲ್ಲ ಇದೆಯಣ್ಣ, ಕಾಣ್ತಾನೆ ಇಲ್ಲ. ಎಲ್ಲ ಮೋಸಕಾರರು, ಮೋಸ, ಬರೇ ಮೋಸ. ಸೊಸೈಟಿ ರಾಗಿ ಕೊಡ್ತಾರ, ಕೋಳಿ ತಿನ್ನಲ್ಲ. ಕೋಳಿ ಕಡೆ ರಾಗಿ ಕೊಡ್ತಾರೆ, ಮನುಷ್ಯರು ತಿನ್ರಿ ಅಂತ ಬಂದು ಅಧಿಕಾರಿಗಳೇನು ರೈತರು ಕೊಡೋ ಮಕ್ಕಳು ವಾಪಸ್ ಕಳ್ಸಿ. ರೈತರು ಎಲ್ಲ ಹಾಕ್ತಾರಂತ ಗೊಬ್ಬರ ಹಾಕಿ. ಮಕ್ಳು ದುಡ್ಡುಗೋಸ್ಕರ ಏನ್ ಬೇಕಾದ್ರು ಮಾಡ್ತಾರೆ. ಈ ರೈತರು ಬಂದಿದ್ದೆಲ್ಲ ಬರ್ಲಿ ಅಂತ ಲಂಚ ಕೊಡ್ತಾರೆ, ಮಣ್ಣು ಇಕೊಂಡು ಹೋಗ್ತಾರೆ. ಬೆಳೆಯೋದು ಮಣ್ಣು ಇಯೋದು. ಈ ಕಡೆ ಇದು ಮೋಸ. ಸಾಕೋಗು, ಅಷ್ಟೇ ತಡ್ಕೊಳ್ಳಿ. ಅವ್ರು ಸರ್ಕಾರದಾಗ ಅಷ್ಟೇ ತಡ್ಕೊಳ್ಳು. ಈಗ ಸೀರಿಯಸ್ ಆಯ್ತು, ಏನಾರ ಕಾಮಿಡಿ ಮಾಡ್ರಿ. ಈಗ ಎಲ್ಲಿ ನೋಡಿರೋ ಜನ ಸಾಯ್ತಾರ ರೋಡಲ್ಲಿ. ಇದಂತೂ ಒಪ್ಕೋಬೇಕ. ಗುಂಡಿ ತಗೊಂಡು ಮುಚ್ಚೋರು ಅವ್ರನ್ನ ಗೊತ್ತಿಲ್ಲ ಸರ್ಕಾರದವ್ರನ್ನ. ಗುಂಡಿ ಬಿದ್ದು ಬಿದ್ದು ಎಲ್ಲ ಆಕ್ಸಿಡೆಂಟ್ ಆಗಿ ಸಾಯ್ತಾವ್ರ ಜನ. ಯಾರು ಕೇಳೋರಿಲ್ಲ. ಅವ್ರ ಮನೆ ಬಾಕ್ಲಿಗೆ ಅವ್ರು ಇರತಕ್ಕೆಲ್ಲ ಕಾಂಕ್ರೀಟ್ ರೋಡು, ರೈತರು ಇರತಕ್ಕೆಲ್ಲ ಗುಂಡಿ ರೋಡು. ಈಗ ಮುಂದಿನ ಸಲ ಓಟ್ ಕೇಳಕ್ ಬರ್ತಾರಲ್ಲ, ಅವಾಗ ಕೇಳ್ಬೇಕು. ಅವಾಗ ಕೇಳೋದಲ್ಲ, ದುಡ್ಡಿಸ್ಕೊಂಡ್ಬಿಡ್ತಾರಲ್ಲ ಜನ. ಅಲ್ಲ ಕೇಳೋದಲ್ಲ, ಅವ್ರ ಮನೆಗಳ್ತ ಓಡಾಡೋ ದಾರಿಗೆ ನೀವ್ ಯಾವಾಗ ಗುಂಡಿ ಇಕ್ ಬರ್ರಿ ಸುಮ್ನ. ಏನು ಟೌನಾಗಿರೋರು ಮಾತ್ರ ಮನುಷ್ಯ, ಒಳ್ಳೆಗಿರೋರು ಮನುಷ್ಯ ಅಲ್ವಾ? ಟೌನ್ಗೆಲ್ಲ ಕಾಂಕ್ರೀಟ್ ರೋಡು, ಹಳ್ಳಿಯರಿಗೆಲ್ಲ ಮಣ್ಣು ಇಲ್ಲ. ಸತ್ತ ಮಣ್ಣು ಎಳಿತಾರೆ ಗುಂಡಿ ಬಿದ್ದು. ಅವರಂತೂ ಗುಂಡಿ ಮಣ್ಣು ಹಾಕಲ್ಲ. ಆಮೇಲೆ ಈ ಮಂಡಲ್ ಅಂತ ಐತೋ 10 ಪೈಸೆ ಪ್ರೈಸ್ ಇಲ್ಲ ರೈತರಿಗೆ ಮಂಡಲಲ್ಲಿ. ಸುಮ್ಮನೆ ಆಸೆ ತೋರಿಸ್ತಾರೆ. ಈಗ 100 ರೂಪಾಯಿ ಅಲ್ಲಿ ಬಿಟ್ರು ಅತ್ತೆ ಇಲ್ಲಿ ಬಂದು ಸೇರೋ ಹೊತ್ತಿಗೆ 10 ರೂಪಾಯಿ ಇರುತ್ತೆ. 10 ರೂಪಾಯಿ ಸಿಕ್ಕುತ್ತೆ ನಮ್ಮ ಕೈಗೆ.
ಎತ್ತೋಗು 90 ರೂಪಾಯಿ. ಅವ್ರೇನೋ 50 ಎಕರೆ ಜಮೀನು ತಗೊಂಡು ಅಲ್ಲಿ 10 ಸೈಟ್ ತಗೊಂಡು ಇಲ್ಲಿ 10 ಸೈಟ್ ತಗೊಂಡು ಅಂತಾರೆ ಅಧಿಕಾರಿಗಳು. ರೈತರು ಕ್ಯಾರ್ ಗುಡ್ಡೆ ಹಾಕ್ತಾರೆ, ಅವ್ರಿಗೆ ಬರೀ ಬೆವ ನೀರು ಸುರಿದೋಕ್ಕೋ ಅಷ್ಟೇ, ಅವ್ರೇನು ಮಾಡೋಕ್ಕಾಗಲ್ಲ. ಓಟ್ಗೋಸ್ಕರ SC ST ಅಂತಾರೆ. ಜನರಲ್ ಮನುಷ್ಯರಲ್ವಾ, ಅವ್ರ ಮೈಯಾಗ ರಕ್ತಾರೆ ಅಲ್ವಾ. SC ST ಅಲ್ಲಿ ಮಾತ್ರ ರಕ್ತ ಇರ್ತೈತೆ, ಜನರಲ್ ಆಗ ರಕ್ತಾರೆ ಅಲ್ವಾ. ಇರೋ 2 ಜಾತಿಗೆ SC ST ಅಂತ ತಂದು ದೇಶನೇ ಹಾಳು ಮಾಡಾಕಿರು. ಓಟ್ಗೋಸ್ಕರ ಏನು ಬೇಕಾದ್ರೂ ಮಾಡ್ತೀವಿ ಅಂತಾರೆ ಅಷ್ಟೇ ಇವ್ರ ಜೀವನ. ಯಾಕೆ ಆ ಕಾನೂನು ತೆಗೆದು ಅವ್ರಿಗೆ ಸಮಾನತೆ ಅಂತ ಮಾಡಕ್ಕೆ ಏನಾಯ್ತು ಮಾಡೋದು ಅವತ್ತಿನ ಕಾಲದಾಗ. ದುಡ್ಡು ಅನುದಾನಗಳು ಒಂದೂ ಇಲ್ಲ ಅವ್ರಿಗೂ ಇಲ್ಲ, ಅವ್ರದ್ದು ನೆಕ್ಕೆಲ್ಲ ಬರ್ತಾರೆ. ತೋರಿಸ್ತಾರೆ. ಅಲ್ಲ ಇಷ್ಟೆಲ್ಲ ಡಿಸಪಾಯಿಂಟ್ಸ್ ಇರುತ್ತಲ್ಲ, ಆದ್ರೂ ನೀವ್ ಯಾಕೇನು ಇವನ್ ತಗೊಂತಾ ಇಲ್ವಲ್ಲ? ಯಾರು ಗೌರ್ಮೆಂಟ್ ಕಾಣಲ್ಲ ಅವ್ರು. ಅಲ್ಲ ನೀವೇ ಕಂಪ್ಲೇಂಟ್ಗಳು ಕೊಡ್ಬೇಕಪ್ಪ. ಎಲ್ಲ ಹೋದ್ರೆ ಹಿಂಗೆ ವರ್ಷಂತಾರಿ. ಹಾ ಏನಣ್ಣ, ಏನ್ ಹೇಳ್ತೀರಣ್ಣ ನೀನು? ಸರಿ, ನಿಮ್ ಕೆಲ್ಸ ಮುಂದುವರಿಸ್ರಿ. ಬರ್ಲಾ ನಾನು? ಭದ್ರಣ್ಯ ಬಾಯ್ ಮಾಡು, ಬರ್ಲಾ? ಬಾಯ್ ಬಾಯ್ ಬಾಯ್. ಅಪ್ಲೋಡ್ ಆದ್ಮೇಲೆ ನೋಡ್ಕೊಳ್ರಿ ಎಲ್ಲ.